ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹೊಸ ಮೈಲಿಗಲ್ಲು ಸಾಧಿಸಿದ ಪಿಲಿಕುಳ ಜೈವಿಕ ಉದ್ಯಾನವನ 7 ಮರಿಗೆ ಜನ್ಮ ನೀಡಿರುವ ಭಾರತೀಯ ತೋಳ. ತಿಮ್ಮಪ್ಪನ ದರ್ಶನಕ್ಕೆ ಇನ್ಮುಂದೆ ಇನ್ನೂ ನಿರಾಳ, ಭಕ್ತರ ಆಯಾಸಕ್ಕೆ ಪರಿಹಾರ ನೀಡಿದ ಟಿಟಿಡಿ ಆಡಳಿತ. ಭಾರತಕ್ಕೆ ಬರಬಾಯಿತ ಮಧ್ಯಪ್ರಾಚ್ಯ ಯುದ್ಧ, ಜಗತ್ತಿನಲ್ಲೇ ಸುರಕ್ಷಿತ ರಾಷ್ಟ್ರ ಭಾರತ ಅಂತಿದ್ದಾರೆ ವಿದೇಶಿಗರು. ಉತ್ತರ ಪ್ರದೇಶ ಸಾರಿಗೆ ಸೌಕರ್ಯಕ್ಕೆ ಮತ್ತಷ್ಟು ಬಲ, ಕೇಂದ್ರ ಸಂಪುಟದಿಂದ 6,000 ಕೋಟಿ ಅನುಮೋದನೆ. ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಸಂತಸ ಮನೆ ಮಾಡಿದೆ. ಗೀತಾ ಎನ್ನುವ ಭಾರತೀಯ ತೋಳ 7 ಮರಿಗಳಿಗೆ ಜನ್ಮ ನೀಡಿದೆ. ತೋಳಗಳ ಸಂತಾನೋತ್ಪತ್ತಿಯಲ್ಲಿ ಹೊಸ ಮೈಲಿಗಲನ್ನ ಸಾಧಿಸಿರುವ ಪಿಲಿಕುಳ ಮೃಗಾಲಯ ಕಳೆದ 3 ವರ್ಷಗಳಿಂದ ಭಾರತೀಯ ತೋಳಗಳನ್ನ ಪೋಷಿಸುತ್ತಾ ಬಂದಿದೆ. ಈಗ ಗೀತಾ 7 ಮರಿಗೆ ಜನ್ಮ ನೀಡಿದ್ದು, ಜನಿಸಿದ ಎಲ್ಲಾ ಮರಿಗಳು ಆರೋಗ್ಯವಾಗಿವೆ ಎಂದು ಪಿಲಿಕುಳ ಪಶು ವೈದ್ಯಕೀಯ ತಂಡ ತಿಳಿಸಿದೆ. ಮರಿಗಳನ್ನ ಸಾರ್ವಜನಿಕರ ವೀಕ್ಷಣೆಗೆ ಮುಕ್ತವಾಗಿಸಲು ಇನ್ನೂ ಕೆಲ ದಿನಗಳು ಬೇಕಾಗಿದೆ ಎಂದು ಪಿಲಿಕುಳ ಪಶು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಭಾರತದ ಪ್ರಮುಖ ಆಧ್ಯಾತ್ಮ ಕೇಂದ್ರಗಳಲ್ಲಿ ಒಂದಾಗಿರುವ ತಿರುಪತಿಗೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಆಗಮಿಸಿ ತಿರುಮಲನ ದರ್ಶನ ಪಡಿತಾ ಇದ್ದಾರೆ. ಈ ವೇಳೆ ಭಕ್ತರು ನಿರಾಯಾಸವಾಗಿ ದೇವರ ದರ್ಶನ ಪಡೆಯಲು ಟಿಟಿಡಿ ಆಡಳಿತ ವಿಶೇಷ ಸೌಕರ್ಯ ನೀಡಲು ಮುಂದಾಗಿದೆ. ಪ್ರೀಮಿಯಂ ವಿಶ್ರಾಂತಿ ತಾಣಗಳನ್ನು ಪ್ರವಾಸಿಗರಿಗಾಗಿ ತೆರೆಯಲು ಟಿಟಿಡಿ ಆಡಳಿತ ಚಿಂತನೆ ನಡೆಸಿದೆ. ಈ ವಿಶ್ರಾಂತಿ ತಾಣಗಳಲ್ಲಿ ಭಕ್ತರು ಆಯಾಸ ನಿವಾರಿಸಿಕೊಂಡು ದೇವರ ದರ್ಶನವನ್ನ ಪಡೆಯಲು ಸಹಕಾರಿಯಾಗಲಿದೆ. ಇದಲ್ಲದೆ ಭಕ್ತರ ಲಗೇಜ್ಗಳ ನಿರ್ವಹಣೆಗೂ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಟಿಟಿಡಿ ತಿಳಿಸಿದೆ. ಒಟ್ಟಿನಲ್ಲಿ ತಿರುಪತಿಗೆ ಆಗಮಿಸುವ ಭಕ್ತರಿಗೆ ನೆಮ್ಮದಿಯ ದೇವರ ದರ್ಶನ ಕಲ್ಪಿಸುವಲ್ಲಿ ಟಿಟಿಡಿ ಹೊಸ ಹೆಜ್ಜೆ ಇಟ್ಟಿದೆ. ಕ್ರೆಮೋನಾ ನಗರದ ಬಗ್ಗೆ ಕೇಳಿರಬಹುದು. ಅದು ಸಂಗೀತ ಮತ್ತು ಕಲೆಯ ಆರಾಧಕರಿಗೆ ಒಂದು ಸ್ವರ್ಗವಿದ್ದಂತೆ. ಈ ನಗರವು ವಿಶ್ವದ ಅತ್ಯುತ್ತಮ ವಯೋಲಿನ್ಗಳ ತವರು. ಜಗತ್ತಿನ ಶ್ರೇಷ್ಠ ವಯೋಲಿನ್ ತಯಾರಕ ಎಂದೇ ಹೆಸರಾದ ಆಂಟೋನಿಯೋ ಸ್ಟ್ರಾಡಿವರಿ ಇಲ್ಲಿಯೇ ವಾಸಿಸುತ್ತಿದ್ದ. ಅವನು ತಯಾರಿಸಿದ ಸ್ಟ್ರಾಡಿವೇರಿಯಸ್ ವಯೋಲಿನ್ಗಳು ಇಂದು ಕೋಟ್ಯಾಂತರ ರೂಪಾಯಿಗಳಿಗೆ ಹರಾಜಾಗುತ್ತವೆ. ಇಂದಿಗೂ ಇಲ್ಲಿ ನೂರಾರು ಕಾರ್ಯಾಗಾರಗಳಲ್ಲಿ ಹಳೆಯ ಪದ್ಧತಿಯಲ್ಲಿ ಕೈಯಿಂದ ವಯೋಲಿನ್ ತಯಾರಿಸಲಾಗುತ್ತದೆ. ಇಲ್ಲಿನ ಕ್ಯಾಥೆಡ್ರಲ್ ಪಕ್ಕದಲ್ಲಿರುವ ಟೊರಾಚೊ ಎಂಬ ಗಂಟೆ ಗೋಪುರವು ಯುರೋಪಿನ ಅತ್ಯಂತ ಹಳೆಯ ಮತ್ತು ಎತ್ತರದ ಇಟ್ಟಿಗೆಯ ಗೋಪುರಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಕ್ರೆಮೋನಾ ನಗರ ಯಾವ ದೇಶದಲ್ಲಿದೆ? ಭಾರತಕ್ಕೆ ಬರವಾಗಿದೆಯಾ ಮಿಡಲ್ ಈಸ್ಟ್ ಯುದ್ಧ? ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಈ ರೀತಿಯ ಮಾತು ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಭಾರತದಲ್ಲಿ ಹೆಚ್ಚುತ್ತಿರುವ ಪ್ರವಾಸೋದ್ಯಮ ಚಟುವಟಿಕೆಗಳು. ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ನಡೆದ ಹೋಳಿ ಇವೆಂಟ್, T20 ವಿಶ್ವಕಪ್ ಪಂದ್ಯಾವಳಿ, ಹೆಚ್ಚುತ್ತಿರುವ ಪ್ರವಾಸಿ ತಾಣಗಳ ಫುಟ್ ಫಾಲ್ಸ್, ಅದರಲ್ಲೂ ಭಾರತೀಯ ಆಧ್ಯಾತ್ಮ ಕೇಂದ್ರಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿದೆ ಎಂದು ವರದಿಗಳು ತಿಳಿಸ್ತಾ ಇದೆ. ಗಮನಾರ್ಹ ವಿಷಯವೆಂದರೆ ಮಿಡಲ್ ಈಸ್ಟ್ ವಾರ್ ಕಿರಿಕಿರಿಯ ನಡುವೆಯೂ ಅಂತಾರಾಷ್ಟ್ರೀಯ ಪ್ರವಾಸಿಗರ ಸಂಖ್ಯೆ ಮಾತ್ರ ಸ್ವಲ್ಪವೂ ಕ್ಷೀಣಿಸಿಲ್ಲ ಎಂದು ವರದಿಗಳು ತಿಳಿಸಿದೆ. ಮಿಡಲ್ ಈಸ್ಟ್ ಯುದ್ಧದ ಪರಿಣಾಮ ಪ್ರವಾಸೋದ್ಯಮವನ್ನೇ ಪ್ರಮುಖ ಆರ್ಥಿಕತೆಯ ಮೂಲ ಮಾಡಿಕೊಂಡಿರುವ ಅನೇಕ ದೇಶಗಳ ಸ್ಥಿತಿ ದಾರುಣವಾಗಿದೆ. ಆದರೆ ಭಾರತೀಯ ಪ್ರವಾಸೋದ್ಯಮ ಮಾತ್ರ ತನ್ನ ವೇಗವನ್ನ ಕಳೆದುಕೊಂಡಿಲ್ಲ ಎಂಬುದು ತಜ್ಞರ ಮಾತು. ಒಟ್ಟಿನಲ್ಲಿ ಭಾರತ ಜಗತ್ತಿನಲ್ಲೇ ಅತಿ ಸುರಕ್ಷಿತ ರಾಷ್ಟ್ರ ಅಂತಿದ್ದಾರೆ ವಿದೇಶಿ ಪ್ರವಾಸಿಗರು. ಉತ್ತರ ಪ್ರದೇಶ ಸಾರಿಗೆ ಮೂಲಸೌಕರ್ಯವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಯೋಜನೆಯನ್ನ ಸಿದ್ಧಪಡಿಸಿದೆ. ಈ ನಿಟ್ಟಿನಲ್ಲಿ 6,000 ಕೋಟಿಗೂ ಅಧಿಕ ಅನುದಾನವನ್ನ ಕೇಂದ್ರ ಸಂಪುಟ ಅನುಮೋದಿಸಿದೆ. ಈ ಯೋಜನೆಯಡಿ ಪ್ರಮುಖ ಹೆದ್ದಾರಿಗಳ ಅಗಲೀಕರಣ, ಮೇಲ್ಸೇತುವೆಗಳು ಮತ್ತು ಅಂಡರ್ ಪಾಸ್ಗಳು, ಅಪಘಾತಗಳನ್ನು ತಡೆಗಟ್ಟಲು ಸೂಚನಾ ಫಲಕಗಳ ಅಳವಡಿಕೆ ಸೇರಿದಂತೆ ಅನೇಕ ಯೋಜನೆಗಳನ್ನು ಒಳಗೊಂಡಿದೆ. ಇದಲ್ಲದೆ ವಾರಾಣಸಿ, ಅಯೋಧ್ಯೆ, ಮಥುರಾ ಮತ್ತು ಆಗ್ರಾ ಮುಂತಾದ ಪ್ರವಾಸಿ ತಾಣಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಚತುಷ್ಪಥ ರಸ್ತೆಗಳನ್ನಾಗಿ ಪರಿವರ್ತಿಸಲು ಕೇಂದ್ರ ನಿರ್ಧರಿಸಿದೆ. ಉತ್ತರ ಪ್ರದೇಶ ಭಾರತದ ಪ್ರಮುಖ ಟೂರಿಸ್ಟ್ ಹಬ್ ಆಗಿ ಹೊರಹೊಮ್ಮಿದ್ದು, ಪ್ರವಾಸಿಗರ ಪ್ರಯಾಣದ ಸಮಯವನ್ನು ತಗ್ಗಿಸುವ ಸಲುವಾಗಿ ಈ ಅಭಿವೃದ್ಧಿ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅಲ್ಲದೆ ಕಾಮಗಾರಿಯಲ್ಲಿ ಪರಿಸರ ಸ್ನೇಹಿ ಕ್ರಮಗಳಿಗೆ ಒತ್ತು ನೀಡಲಾಗಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ. ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ: ಆಕಾಶದ ಅದ್ಭುತವೆಂದೇ ಹೆಸರಾಗಿರುವ ನಾರ್ಥನ್ ಲೈಟ್ಸ್ ಅಥವಾ ಅರೋರಾ ಬೊರಾಲಿಸ್ ವೀಕ್ಷಿಸಲು ಸೂಕ್ತವಾದ ದೇಶ ಯಾವುದು?
ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.